ಆತ್ಮೀಯ ರೈತ ಬಾಂಧವರೇ, ಅತಿಯಾಗಿ ಗೇಮ ಮಾಡೋದ್ರಿಂದ ಬೇರುಗಳು ಕಟ್ಟಾಗ್ತವೆ, ಇಳುವರಿ ಚೆನ್ನಾಗಿ ಬರಲ್ಲ. ನೋಡಿ, ನೋಡ್ಬೋದು ನೀವು. ಸರ್, ಮುಂಚೆ ಯಾವ ಗೊಬ್ಬರ ಹಾಕಿದ್ರಿ? ಕುರಿ ಗೊಬ್ಬರ ಹಾಕಿದ್ದೀವಿ. ಎಷ್ಟು ವರ್ಷದಿಂದ ಬಳಸಿದ್ರ ಸರ್? ನಾವು ಸುಮಾರು ಆಲೆ 10-12 ವರ್ಷದಿಂದಲೂ ನಾವು ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿದ್ವಿ. ಜೀವಾಮೃತ ಬಿಡ್ತಿದ್ವಿ. ಇವೆರಡು ವರ್ಷ ಜೀವಾಮೃತ ನಿಲ್ಸಿದ್ದೀನಿ. ಈಗ ಡಾಕ್ಟರ್ ಸಾಯೆಲ್ಲ ಒಂದು 350 ಗಿಡಕ್ಕೆ ಬಿಟ್ಟಿದ್ದೀನಿ. ಎಷ್ಟು ದಿನ ಆಯ್ತು ಸರ್ ಬಿಟ್ಟು? 3 ದಿನ ಆಯ್ತು. ಎಷ್ಟು ಗಿಡಕ್ಕೆ ಬಿಟ್ಟಿದ್ದೀರಾ ಸರ್? 350 ಗಿಡಕ್ಕೆ ಬಿಟ್ಟಿದ್ದೀವಿ. ಯಾವ್ದಿದೆ ಈ ತೋಟದಲ್ಲ? ಓಕೆ ಓಕೆ ಸರ್, ಧನ್ಯವಾದಗಳು. ನಾವು ನಿಮ್ದು ನೋಡಿದ್ವಿ. ಸರ್, ಅದರಿಂದ ನಿಮ್ದು ಒಂದ್ಸಲ ಸಲಹೆ ತಾಮನೆ ಅಂತ ತುಂಬಾ ಸಂತೋಷ ಸರ್. ಅದರಿಂದ ನಾವು ನಿಮ್ಗೆ ಕಾಲ್ ಮಾಡಿದ್ವಿ. ಓಕೆ ಸರ್. ಒಂದು ನಮ್ಮಲ್ಲಿ ಸೇಮ್ ಕಂಟೆಂಟ್ ಇರುತ್ತೆ. 90 ಲಘು ಪೋಷಕಾಂಶಗಳು ಇರುತ್ತೆ ಸರ್. DNC 90 ಅಂತ ಬರುತ್ತೆ. ಒಮೇಕೋ ಕಂಟೆಂಟ್ ಇಲ್ಲಿ ಮಾಡಿರ್ತಾರೆ. ಜೀವಾಮೃತನೂ ಇರುತ್ತೆ, ಮತ್ತೆ ಬೇವಿನ ಹಿಂಡಿ, ಅರಳಿಂಡಿ, ಪ್ರತಿಯೊಂದು ಆ್ಯಡ್ ಆಗಿರುತ್ತೆ. ಭೂಮಿ ಸಾಯಿಲ್ ಕಂಟೆಂಟ್ ಸ್ಮೂತ್ ಮಾಡುತ್ತೆ ಸರ್. ಮೈನು ಇಳುವರಿ ಚೆನ್ನಾಗೇ ಗ್ರೋತಿಂಗ್ ಆಗ ಸ್ಟಾರ್ಟ್ ಆಗುತ್ತೆ. ಫಲವತ್ತಾಂಶ ಕಾಪಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ಡ್ರೈ ಆಗಲ್ಲ. ಮತ್ತೆ ಬೇರುಗಳು ಗ್ರೋತಿಂಗ್ ಆಗ್ತದೆ. ತಾಯಿ ಬೇರು ಮತ್ತು ತಂತೂರು ಬೇರು ಅಂತ ಇರುತ್ತೆ. ಗ್ರೋತಿಂಗ್ ಆಗುತ್ತೆ, ಹಳ್ಳುದ್ರ ಸ್ಟಾಪ್ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡ್ಬೋದು ಸ್ನೇಹಿತರೆ. ಇಲ್ಲೆಲ್ಲ ಪೂರ್ತಿ ಹಳ್ಳುದ್ರದ್ದು ಹಿಂಗೆ ಒಂಬಾಳೆ ಒಣಗ್ತಾ ಇರುತ್ತೆ. ಮತ್ತು ಈ ಕಡೆ ಹೊಡೆದಾಗ ಅದು ಸೇಮ್ ಅದೇ ಥರ ಆಗ್ತಾ ಇರುತ್ತೆ ಸರ್.